ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರು ಕ್ಲಾಸ್ ಗೈಡ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿ ಎನ್. ತಮ್ನೆಲ್ನಲ್ಲಿ ನೋಡಿರುವಂತೆ RRB NTPCನಲ್ಲಿ ವೇಕೆಂಟ್ ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. ಅಂತೂ ಇಂತೂ ಕಾಲ್ಫಾರ್ಮ್ ಆಗ್ತಾ ಇದೆ ಅಂತ ಖುಷಿ ಪಡಬೇಕು ಅಥವಾ ಅಂದ್ಕೊಂಡಷ್ಟು ಆಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸ್ಬೇಕು ಗೊತ್ತಾಗ್ತಿಲ್ಲ. ಬಿಕಾಸ್ 5 ವರ್ಷದ ನಂತರ ಕಾಲ್ಫಾರ್ಮ್ ಆದರೂ ಲಾಸ್ಟ್ ಟೈಮ್ನಷ್ಟು ಈ ಸರಿ ಆಗಿಲ್ಲ. ಬಟ್ ಸ್ಟಿಲ್ ಇದು ಬರೀ ಟೆಂಟೇಟಿವ್ ಮಾತ್ರ. ಇದನ್ನ ಪೋಸ್ಟ್ಗಳನ್ನ ಜಾಸ್ತಿ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೋಡೋಣ, ಕಾದ್ ನೋಡೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾಗಿರೋದು ಒಂದೇ ಪೋಸ್ಟ್ ಮಾತ್ರ. ಅದರ ಮೇಲೆ ಮಾತ್ರ ಗಮನ ಇರಲಿ. ಸೊ 12th ಮೇಲೂ ಬಿಟ್ಟಿದ್ದಾರೆ ಮತ್ತು ಡಿಗ್ರಿ ಲೆವೆಲ್ ಮೇಲೂ ಬಿಟ್ಟಿದ್ದಾರೆ. ಇದು 12th ಮೇಲೆ ಇರೋದು, ಇದು ಗ್ರ್ಯಾಜುಯೇಟ್ ಆದವ್ರಿಗೆ ಇರೋದು. ಒಂದೊಂದೇ ಪೋಸ್ಟ್ಗಳನ್ನ ನೋಡೋದಾದ್ರೆ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ 361 ಪೋಸ್ಟ್ಗಳಿವೆ. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇದು ನಾನ್ ಸೇಫ್ಟಿ ಕೆಟಗರಿಯಲ್ಲಿ ಬರುತ್ತೆ. ಇದು 1985 ಪೋಸ್ಟ್ಗಳಿವೆ. ಏನಿದು ಸೇಫ್ಟಿ ಕೆಟಗರಿ, ನಾನ್ ಸೇಫ್ಟಿ ಕೆಟಗರಿ ಅಂತಂದ್ರೆ, ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ದ ಇದನ್ನೇ ಕೇಳೋದಕ್ಕೆ. ಸೇಫ್ಟಿ ಕೆಟಗರಿ ಅಂದ್ರೆ ಪರ್ಮನೆಂಟ್, ನಾನ್ ಸೇಫ್ಟಿ ಅಂದ್ರೆ ಗೌರ್ಮೆಂಟ್ ಯಾವ ಬೇಕಾದ್ರೂ ರಿಮೂವ್ ಮಾಡೋದು ಆ ರೀತಿನ ಅಂತ. ಆ ರೀತಿ ಅಲ್ಲ ಅದು. ಯಾರು ಟ್ರೈನ್ ಆಪರೇಷನ್ಗಳಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರ್ತಾರೆ ಅವರು ಸೇಫ್ಟಿ ಕೆಟಗರಿಯಲ್ಲಿ ಬರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಲೋಕೋ ಪೈಲಟ್ ಆಗಿರ್ಬೋದು, ಟ್ರೈನ್ ಗಾರ್ಡ್ಸ್ಗಳಾಗಿರ್ಬೋದು, ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು, ಅವ್ರು ನೇರವಾಗಿ ಟ್ರೈನ್ ಜೊತೆಗೆ ಕೆಲಸ ಮಾಡಬೇಕಾಗುತ್ತೆ. ಅವರು ಸೇಫ್ಟಿ ಕೆಟಗರಿಯಲ್ಲಿ ಬರ್ತಾರೆ. ಈಗ ರೈಲ್ವೆ ಮಿನಿಸ್ಟ್ರಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿರೋನ್ಗೂ ಟ್ರೈನ್ಗೂ ಸಂಬಂಧ ಇರಲ್ಲ, ಬಟ್ ರೈಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡ್ತಿರ್ತಾರೆ. ಅಂತವರು ನಾನ್ ಸೇಫ್ಟಿ ಕೆಟಗರಿಯಲ್ಲಿ ಬರ್ತಿರ್ತಾರೆ. ಸೊ ಸೇಫ್ಟಿ ಕೆಟಗರಿ ಮತ್ತು ನಾನ್ ಸೇಫ್ಟಿ ಕೆಟಗರಿ ಅಂದ್ರೆ ಇಷ್ಟೇ, ಇದಕ್ಕಿಂತ ಹೊರತಾಗಿ ಏನೂ ಇಲ್ಲ. ಸೊ ಓಕೆ, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ನಾನ್ ಸೇಫ್ಟಿ ಕೆಟಗರಿಯಲ್ಲಿ ಬರೋದು 1985 ಪೋಸ್ಟ್ಗಳಿವೆ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ನಾನ್ ಸೇಫ್ಟಿ ಕೆಟಗರಿಯಲ್ಲಿ ಬರೋದು 990 ಪೋಸ್ಟ್ಗಳಿವೆ. ಟ್ರೈನ್ಸ್ ಕ್ಲರ್ಕ್ ನಾನ್ ಸೇಫ್ಟಿ ಕೆಟಗರಿಯಲ್ಲಿ ಬರುವಂತದ್ದು 68 ಪೋಸ್ಟ್ಗಳಿವೆ. ಒಟ್ಟಾರೆಯಾಗಿ 12th ಮೇಲೆ ಒಟ್ಟು 3404 ಪೋಸ್ಟ್ಗಳು ಕರೆದಿದ್ದಾರೆ. ಲಾಸ್ಟ್ ಟೈಮ್ ಇದನ್ನ 10,000ಕ್ಕಿಂತನೂ ಹೆಚ್ಚಿನ ಪೋಸ್ಟ್ಗಳು ಬರೀ 12th ಮೇಲೆ ಕರೆದಿದ್ರು. ಬಟ್ ಈ ಸರಿ ಕಡಿಮೆ ಇದೆ. ಇದು ಟೆಂಟೇಟಿವ್ ಮಾತ್ರ. ಈಗ 3404 ಅನ್ನೋದು ಟೆಂಟೇಟಿವ್ ಮಾತ್ರ. ಜಾಸ್ತಿ ಮಾಡೋ ಸಾಧ್ಯತೆಗಳಿವೆ. ಇನ್ನು ಗ್ರಾಜುಯೇಟ್ ಲೆವೆಲ್ನ ಆಧಾರದ ಮೇಲೆ ಗೂಡ್ಸ್ ಟ್ರೈನ್ ಮ್ಯಾನೇಜರು ಇದು ಸೇಫ್ಟಿ ಕೆಟಗರಿಯಲ್ಲಿ ಬರುತ್ತೆ, 2684 ಪೋಸ್ಟ್ಗಳಿವೆ. ಸ್ಟೇಷನ್ ಮಾಸ್ಟರು ಇದು ಸೇಫ್ಟಿ ಕೆಟಗರಿಯಲ್ಲಿ ಬರುತ್ತೆ, 963 ಪೋಸ್ಟ್ಗಳಿವೆ. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ನಾನ್ ಸೇಫ್ಟಿ ಕೆಟಗರಿಯಲ್ಲಿ ಬರುವಂತದ್ದು 1737 ಪೋಸ್ಟ್ಗಳಿವೆ. ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ನಾನ್ ಸೇಫ್ಟಿ ಕೆಟಗರಿಯಲ್ಲಿ ಬರುವಂತದ್ದು 1371 ಪೋಸ್ಟ್ಗಳಿವೆ. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ನಾನ್ ಸೇಫ್ಟಿ ಕೆಟಗರಿಯಲ್ಲಿ ಬರುವಂತದ್ದು 775 ಪೋಸ್ಟ್ಗಳಿವೆ. ಒಟ್ಟಾರೆಯಾಗಿ ಗ್ರಾಜುಯೇಟ್ ಲೆವೆಲ್ ನಲ್ಲಿ 7479 ಪೋಸ್ಟ್ಗಳಿವೆ. ಲಾಸ್ಟ್ ಟೈಮು ಇದು 24,000ಕ್ಕಿಂತನೂ ಹೆಚ್ಚಿನ ಪೋಸ್ಟ್ಗಳು ಬರೀ ಗ್ರಾಜುಯೇಟ್ ಲೆವೆಲ್ ನ ಆಧಾರದ ಮೇಲೆ ಕೇಳಿದ್ರು. ಸೊ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದಾಗ ಅದರ ಅರ್ಧನೂ ಈ ಸರಿ ಕರೆದಿಲ್ಲ. ಇದು ಟೆಂಟೇಟಿವ್ ಮಾತ್ರ, ಇನ್ನೂ ಜಾಸ್ತಿ ಮಾಡೋ ಸಾಧ್ಯತೆಗಳಿವೆ. ಆಮೇಲೆ ಇವು 2 ಟೈಪ್ ಎಕ್ಸಾಮ್ಗಳಿಗೂ 2 ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಒಂದು 2 CBT ಎಕ್ಸಾಮ್ಗಳೇ ಇರ್ತವೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಕೆಲವೊಂದಕ್ಕೆ ಮಾತ್ರ ಟೈಪಿಂಗ್ ಸ್ಕಿಲ್ನ ಚೆಕ್ ಮಾಡ್ತಾರೆ. 30 ವರ್ಡ್ಸ್ ಪರ್ ಮಿನಿಟ್ ಟೈಪ್ ಮಾಡಬೇಕಾಗುತ್ತೆ. ಹಿಂದಿಲಾದ್ರೆ 25 ವರ್ಡ್ಸ್ ಪರ್ ಮಿನಿಟ್ ಟೈಪ್ ಮಾಡಬೇಕಾಗುತ್ತೆ. ಹಿಂದಿ ನಮ್ಮ ಹುಡುಗರು ಟೈಪ್ ಮಾಡಲ್ಲ ಅಂತ ಗೊತ್ತು. 30 ವರ್ಡ್ಸ್ ಪರ್ ಮಿನಿಟ್ ನಾರ್ಮಲ್ ಆಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರು ಮಾಡಬಹುದು. ಇದಿಷ್ಟು ಪೋಸ್ಟ್ಗಳ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಜೋನಲ್ ವೈಸ್ ಅಂತ ಬಂದಾಗ ನಮ್ದು ಸೌತ್ ವೆಸ್ಟ್ ಬೆಂಗಳೂರು ಒಟ್ಟು 555 ಪೋಸ್ಟ್ಗಳದಾವು. ಯಾವ್ಯಾವ ಅಂತ ಇಲ್ಲಿ ಕೊಟ್ಟಿದಾರ, ನೀವೇ ನೋಡ್ಕೊಳ್ಳಿ. ಆಮೇಲೆ ಆದಷ್ಟು ನೀವು ಅಪ್ಲಿಕೇಶನ್ ಹಾಕುವಾಗ ಅದು ಅಪ್ಲಿಕೇಶನ್ ಮೋಸ್ಟ್ಲಿ ನನ್ನ ಪ್ರಕಾರ ಆಗಸ್ಟ್ 15ರಿಂದ 20 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಬಿಕಾಸ್ ಇವರೇ ರೈಲ್ವೆ ಇಲಾಖೆಯವರೇ ಬಿಡುಗಡೆ ಮಾಡಿರುವ ಟೆಂಟೇಟಿವ್ ಕ್ಯಾಲೆಂಡರ್ ಪ್ರಕಾರ ಜುಲೈಯಿಂದ ಸೆಪ್ಟೆಂಬರ್ ಒಳಗಾಗಿ ಅಪ್ಲಿಕೇಶನ್ ಎಲ್ಲ ಪ್ರೊಸೆಸ್ ಮುಗಿದಿರ್ಬೇಕಾಗುತ್ತೆ. ಸೊ ಹೀಗಾಗಿ ಇವ್ರು 40ರಿಂದ 45 ದಿನ ಟೈಮ್ ತಗೊಳ್ತಾರೆ ಅಂತಂದ್ರು. ಆಗಸ್ಟ್ 15ರಿಂದ 20 ಅದು ಅಪ್ಲಿಕೇಶನ್ ಬಿಡಬೇಕಾಗುತ್ತೆ, ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅವಾಗ ಬಿಟ್ಟಾಗ ಬೇಕಾದ್ರೆ ನಾನು ಇದನ್ನ ಮತ್ತೊಂದ್ಸರಿ ಹೇಳ್ತೀನಿ ಯಾವ ರೀತಿ ಏನು ಹಾಕೋದು ಅಂತ. ಆದಷ್ಟು ಸದರ್ನ್ ಪಾರ್ಟ್ ಆಫ್ ಇಂಡಿಯಾದ ರೀಸನ್ಗಳಲ್ಲೇ ನೀವು ಹಾಕ್ಲಿಕ್ಕೆ ಪ್ರಯತ್ನ ಪಡಿ. ಜಸ್ಟ್ ಬಿಕಾಸ್ ಆಫ್ ನಮ್ಮಲ್ಲೇ ಕೆಲಸ ಮಾಡಲಿ ಅನ್ನೋದು ಒಂದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಹಿಂದಿ ಬೆಲ್ಟ್ನಲ್ಲಿ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ
ಕಾಂಪಿಟೇಷನ್ ಸಖತ್ತಾಗಿರುತ್ತೆ. ಅವರು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಕೊಡೋ ಪ್ರಿಯಾರಿಟಿಗಿಂತ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ. ಜಸ್ಟ್ ಬಿಕಾಸ್ ಆಫ್ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ, ಫೆಸಿಲಿಟಿ ಜಾಸ್ತಿ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕರಪ್ಷನ್ ತುಂಬ ಕಡಿಮೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ. ಹೀಗಾಗಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡೋದ್ರಿಂದ ಅವ್ರು ಜಾಸ್ತಿ ವರ್ಕ್ ಮಾಡಿರ್ತಾರೆ. ನಮ್ಮವ್ರು ಮಾಡಲ್ಲ ಅಂತ ನಾ ಹೇಳ್ತಿಲ್ಲ, ನಮಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಅವ್ರ ಸೆಲೆಕ್ಷನ್ನೇ ಜಾಸ್ತಿ ಬರ್ತಾ ಇದೆ ಇಷ್ಟು ದಿನದ ಪ್ರಕಾರ ನೋಡಿದಾಗ. ಈಗ ನಮ್ಮಲ್ಲೂ ಚೇಂಜ್ ಆಗ್ತಾ ಇದೆ, ನಮ್ಮ ಹುಡುಗರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಜಾಸ್ತಿ ಜನ ಪ್ರಿಪೇರ್ ಆಗ್ತಿದ್ದಾರೆ, ಆಗ್ಲಿ ಅಂತಾನೆ ನಾವು ಬಯಸೋಣ. ಸೊ ಆದಷ್ಟು ಸದರ್ನ್ ಪಾರ್ಟ್ ಆಫ್ ಇಂಡಿಯಾದ ಏನೋ ರೀಸನ್ಗಳಿಗೆ ಅಪ್ಲಿಕೇಶನ್ ಹಾಕಿ. ಇದಿಷ್ಟು ಪೋಸ್ಟ್ಗಳ ಬಗ್ಗೆ ಆಯಿತು. ಇನ್ನು ಸಿಲೆಬಸ್ ಅಂತ ಬಂದಾಗ ಎರಡು ಎಕ್ಸಾಮ್ ಇರುತ್ತೆ, CBT1 ಮತ್ತು CBT2. ಎರಡು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಮೊದಲ ಎಕ್ಸಾಮ್ನಲ್ಲಿ ಇದು ಮೊದಲ ಎಕ್ಸಾಮ್ ಪ್ರತಿ ಪೋಸ್ಟ್ಗೂ ಕಾಮನ್ ಎಕ್ಸಾಮ್. ಇದು ಎರಡನೇ ಎಕ್ಸಾಮ್ ಪೋಸ್ಟ್ಗಳ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ. ನಾನು ಅದನ್ನು ಹೇಳ್ತೀನಿ ಯಾವ ಪೋಸ್ಟಿಗೆ ಯಾವ ಥರ ಎಕ್ಸಾಮ್ ಇರುತ್ತೆ ಅಂತ, ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಹೇಳ್ತೀನಿ. ಆಮೇಲೆ ಪ್ರತಿ ಪೋಸ್ಟಿಗೂ ಯಾವ್ಯಾವ ರೀತಿ ಸ್ಯಾಲ್ರಿ ಇರುತ್ತೆ ಅಂತಲೂ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಹೇಳ್ತೀನಿ. ಎಲ್ಲಿ ಅಪಾಯಿಂಟ್ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ಸ್ಯಾಲ್ರಿನೂ ಚೇಂಜ್ ಆಗ್ತಿರುತ್ತೆ. ಬಿಕಾಸ್ ಕಾಸ್ಟ್ ಆಫ್ ಲಿವಿಂಗ್ ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ರೀತಿ ಇರೋದ್ರಿಂದ ಸ್ಯಾಲ್ರಿನೂ ಯಾವ ಪ್ರದೇಶದಲ್ಲಿ ಅಪಾಯಿಂಟ್ ಆಗ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತಿರುತ್ತೆ. ಇನ್ನು ಮೊದಲನೇ CBT ಎಕ್ಸಾಮ್ನಲ್ಲಿ ಮ್ಯಾಥಮೆಟಿಕ್ಸ್ 30 ಕ್ವಶನ್ಸ್ ಇರ್ತವೆ, ಪ್ರತಿ ಕ್ವಶನ್ಗೂ 30 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ನಲ್ಲಿ 30 ಕ್ವಶನ್ಸ್ ಇರುತ್ತೆ, ಪ್ರತಿ ಕ್ವಶನ್ಸಿಗೂ 1 ಮಾರ್ಕ್ಸ್ 30 ಮಾರ್ಕ್ಸ್ ಇರುತ್ತೆ. ಇನ್ನು ಜನರಲ್ ಅವೇರ್ನೆಸ್ 40 ಕ್ವಶನ್ಸ್ ಇರ್ತವೆ, ಪ್ರತಿ ಕ್ವಶನ್ಗೂ 40 ಮಾರ್ಕ್ಸ್ ಇರುತ್ತೆ. ಒಟ್ಟಾರೆಯಾಗಿ 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಇರುತ್ತಾ? ಖಂಡಿತ ಇರುತ್ತೆ. 1/3 ನೆಗೆಟಿವ್ ಇರುತ್ತೆ. ಅಂದರೆ ಒಂದು ಕ್ವಶನ್ ರಾಂಗ್ ಆದರೆ 0.33 ಮಾರ್ಕ್ಸ್ ಮೈನಸ್ ಆಗುತ್ತೆ. ಮೂರು ಕ್ವಶನ್ ರಾಂಗ್ ಆದರೆ 1 ಮಾರ್ಕ್ಸ್ ಮೈನಸ್ ಆಗುತ್ತೆ. ಇನ್ನು CBT2ನಲ್ಲಿ ಮ್ಯಾಥಮೆಟಿಕ್ಸ್ 35 ಕ್ವಶನ್ಸ್ಗಳು ಇರ್ತವೆ, ಪ್ರತಿಯೊಂದಕ್ಕೂ 1 ಮಾರ್ಕ್ಸು 35 ಮಾರ್ಕ್ಸು. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ನಲ್ಲಿ 35 ಕ್ವಶನ್ಸ್ ಇರ್ತವೆ, ಪ್ರತಿಯೊಂದಕ್ಕೂ 1 ಮಾರ್ಕ್ಸು 35 ಮಾರ್ಕ್ಸು. ಜನರಲ್ ಅವೇರ್ನೆಸ್ 50 ಕ್ವಶನ್ಸ್ ಇರ್ತವೆ, ಪ್ರತಿಯೊಂದಕ್ಕೂ 50 ಮಾರ್ಕ್ಸ್. ಒಟ್ಟಾರೆಯಾಗಿ 120 ಕ್ವಶನ್ಸ್ ಇರ್ತವೆ, 120 ಮಾರ್ಕ್ಸಿಗೆ ಬರೀಬೇಕಾಗುತ್ತೆ ನಾವು. ಇದಕ್ಕೂ ಕೂಡ 1/3ನೇ ನೆಗೆಟಿವ್ ಇರೋದು. 3 ಕ್ವಶನ್ಸ್ ರಾಂಗ್ ಆದಾಗ 1 ಮಾರ್ಕ್ ಮೈನಸ್ ಆಗುತ್ತೆ. ಇನ್ನು ಸಿಲೆಬಸ್ ಅಂತ ಬಂದಾಗ ಇದು ಮ್ಯಾಥಮೆಟಿಕ್ಸ್ ಸಿಲೆಬಸ್ಸು ನಂಬರ್ ಸಿಸ್ಟಮ್ ಇರುತ್ತೆ, ಡೆಸಿಮಲ್ಸು, ಫ್ರ್ಯಾಕ್ಷನ್ಸು, LCM, HCF, ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ಸು, ಪರ್ಸೆಂಟೇಜು, ಮೆನ್ಸುರೇಷನು, ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟ್ ಆ್ಯಂಡ್ ಲಾಸು, ಎಲಿಮೆಂಟರಿ ಅಲ್ಜಿಬ್ರಾ, ಜಿಯೋಮೆಟ್ರಿ ಆ್ಯಂಡ್ ಟ್ರಿಗ್ನೋಮೆಟ್ರಿ, ಎಲಿಮೆಂಟರಿ ಸ್ಟಾಟಿಸ್ಟಿಕ್ಸು. ಇದನ್ನೆಲ್ಲ ನಾನು ಹೇಳ್ತೀನಿ, ಇದನ್ನು ನನಗೆ ಬಿಟ್ಟುಬಿಡಿ. ಆಮೇಲೆ ಜನರಲ್ ಇಂಟೆಲಿಜೆನ್ಸು, ರೀಸನಿಂಗು ನಾನು ಹೇಳ್ತೀನಿ, ಅದನ್ನು ನನಗೆ ಬಿಟ್ಬಿಡಿ. ಅನಾಲಜೀಸು, ಕಂಪ್ಲೀಷನ್ ಆಫ್ ನಂಬರ್ ಆ್ಯಂಡ್ ಆಲ್ಫಾಬೆಟಿಕಲ್ ಸೀರೀಸು, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು, ಮ್ಯಾಥಮೆಟಿಕಲ್ ಆಪರೇಷನ್ಸು, ಸಿಮಿಲಾರಿಟೀಸ್ ಆ್ಯಂಡ್ ಡಿಫರೆನ್ಸಸ್ಸು, ರಿಲೇಷನ್ಶಿಪ್ಸು, ಅನಾಲಿಟಿಕಲ್ ರೀಸನಿಂಗು, ಸಿಲಾಗಿಸಮ್, ಜಂಬ್ಲಿಂಗು, ವೆನ್ ಡಯಾಗ್ರಾಮ್ಸು, ಪಜಲ್, ಡಾಟಾ ಸಫಿಷಿಯನ್ಸಿ, ಸ್ಟೇಟ್ಮೆಂಟ್ ಕನ್ಕ್ಲೂಷನ್, ಸ್ಟೇಟ್ಮೆಂಟ್, ಕೋರ್ಸಸ್ ಆಫ್ ಆ್ಯಕ್ಷನ್, ಡಿಸಿಷನ್ ಮೇಕಿಂಗ್, ಮ್ಯಾಪ್ಸ್, ಇಂಟರ್ಪ್ರಿಟೇಷನ್ ಆಫ್ ಗ್ರಾಫ್ಸ್ ಆ್ಯಂಡ್ ಎಕ್ಸೆಟ್ರಾ. ಇವೆರಡನ್ನೂ ನನಗೆ ಬಿಟ್ಬಿಡಿ. ಈ ಜನರಲ್ ಅವೇರ್ನೆಸ್ಸು ಇದೆ, ನೀವು ನೋಡ್ಕೊಳ್ಳಿ. ಸೊ ಇದಿಷ್ಟು ವೇಕೆಂಟ್ ಇರುವ ಪೋಸ್ಟ್ಗಳ ಬಗ್ಗೆ ಆಗಿತ್ತು. ಇನ್ನು ಜಾಸ್ತಿ ಮಾಡೋ ಸಾಧ್ಯತೆಗಳು ಇವೆ. ಇದು ಜಸ್ಟ್ ಟೆಂಟೇಟಿವ್ ಪೋಸ್ಟ್ಗಳು, ಜಾಸ್ತಿ ಮಾಡೋ ಸಾಧ್ಯತೆಗಳು ಇದೆ. ಅವ್ರು ಜಾಸ್ತಿ ಮಾಡಿದರೆ ನಾನು ಮಾಡಿದಾಗ ಹೇಳ್ತೀನಿ. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆದ ಮೇಲೂ ಹೇಳ್ತೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಕ್ಲಾಸಸ್ಗಳಿಗಾಗಿ ಮತ್ತು ಇದೇ ರೀತಿಯ ನೇರದಿಟ್ಟ ನಿರಂತರ ಇನ್ಫಾರ್ಮೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.